ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಆಲೂಗಡ್ಡೆಯನ್ನು ಬೆಳೆಯಲು ಹೇಗೆ ಮಣ್ಣು ತಯಾರು ಮಾಡಬೇಕು ಮತ್ತು ಆಲೂಗಡ್ಡೆಯನ್ನು ಹೇಗೆ ಬಿತ್ತನೆ ಮಾಡಬೇಕು ಅಂತ ನೋಡಿದ್ರಿ. ಸೊ ಇದು ನೀವು ನೋಡಬಹುದು, ಇದು ಹಿಂದಿನ ವಿಡಿಯೋದಲ್ಲಿ ಬಿತ್ತನೆ ಮಾಡಿದಂತ ಆಲೂಗಡ್ಡೆಗಳು. ಸೊ ಇದಕ್ಕೆ 40ರಿಂದ 45 ದಿನಗಳಾಗಿದೆ. ಸೊ ನೀವು ನೋಡಬಹುದು, ಆಲೂಗಡ್ಡೆಗಳು ಹೂವನ್ನು ಬಿಡಲು ಪ್ರಾರಂಭ ಮಾಡಿವೆ. ಸೊ ಹೂವನ್ನು ಬಿಡಲು ಪ್ರಾರಂಭ ಮಾಡಿದೆ ಅಂದರೆ ಆಲೂಗಡ್ಡೆಗಳು ಚಿಕ್ಕ ಚಿಕ್ಕದಾಗಿ ಬೆಳೆದಿವೆ. ಸೊ ಈ 40ರಿಂದ 45 ದಿನಗಳವರೆಗಿನ ಒಂದು ಬೆಳೆ ಸೊ ಹೇಗೆ ಪೋಷಣೆ ಮಾಡಲಾಗಿದೆ ಅಂದರೆ ಪ್ರತಿ 15ರಿಂದ 20 ದಿನಕ್ಕೊಮ್ಮೆ ಜೀವಾಮೃತವನ್ನು ಕೊಡಲಾಗಿದೆ ಮತ್ತು ಜೈವಿಕ ಕ್ರಿಮಿನಾಶಕಗಳನ್ನು ಬಳಸಲಾಗಿದೆ. ಸೊ ಇದು ಹೀಗೆ ಸಾವಯವವಾಗಿ ಬೆಳೆದಂತ ಒಂದು ಆಲೂಗಡ್ಡೆ. ನಾವು ಏನು ಚೀಲದಲ್ಲಿ ಆಲೂಗಡ್ಡೆಯನ್ನು ಬೆಳೆದಿದ್ವಲ್ಲ, ಅದೇ ಒಂದು ಪದ್ಧತಿಯಿಂದ ಇಲ್ಲಿ ಒಂದು ದೊಡ್ಡ ಗಾತ್ರದಲ್ಲಿ ಬೆಳೆಯನ್ನು ಹಾಕಲಾಗಿದೆ. ಸೊ ಅದೇ ಒಂದು ಪದ್ಧತಿಯ ಒಂದು ಸಾವಯವ ಪದ್ಧತಿಯಿಂದ ಈ ಬೆಳೆಯನ್ನು ಬೆಳೆದಿದೆ. ಸೊ ಈಗ KPAT ಒಂದು ಕಂಪನಿಯ ಗುಂಪಿನಿಂದ ಸೊ ಇದಕ್ಕೆ ಜೀವಾಮೃತವನ್ನು ಹಾಕಲು ಇಲ್ಲಿ ನಿರ್ಧರಿಸಲಾಗಿದೆ. ಜೀವಾಮೃತವನ್ನು ತಯಾರು ಮಾಡಲು ನಮಗೆ ಹಸುವಿನ ಸಗಣಿ, ನೀರು, ಹಸುವಿನ ಮೂತ್ರ, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಮತ್ತು ಮಣ್ಣು ನಾವು ಎಲ್ಲಿ ಜೀವಾಮೃತವನ್ನು ಉಪಯೋಗ ಮಾಡಲು ಬಯಸುತ್ತೇವೆ ಆ ಒಂದು ಸ್ಥಳದಿಂದ, ಆ ಒಂದು ಹೊಲದಿಂದ, ಆ ಒಂದು ಪ್ರದೇಶದಿಂದ ನಾವು ಮಣ್ಣನ್ನು ಉಪಯೋಗ ಮಾಡಬೇಕು. $200 ಲೀಟರ್ ಜೀವಾಮೃತ ತಯಾರು ಮಾಡುವ ವಿಧಿ. 200 ಲೀಟರ್ ಒಂದು ಬ್ಯಾರಲ್ ಅನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಮೊದಲು ಒಂದು 100 ಲೀಟರ್ ನೀರನ್ನು ಹಾಕಬೇಕು. ತದನಂತರ ಅದಕ್ಕೆ 10 kg ಗೋವಿನ ಶಗಣಿ ಮತ್ತು 5 ಲೀಟರ್ ಗೋವಿನ ಮೂತ್ರವನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕಲಕಬೇಕು. ತದನಂತರ 1 kg ಕಪ್ಪು ಬೆಲ್ಲ ಮತ್ತು 1 kg ದ್ವಿದಳ ಧಾನ್ಯಗಳ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ಬೆರೆಸಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕಲಕಬೇಕು. ತದನಂತರ ನಾವು ಯಾವ ಭೂಮಿಯಲ್ಲಿ ಜೀವಾಮೃತವನ್ನು ಉಪಯೋಗ ಮಾಡಲು ಬಯಸುತ್ತೇವೋ ಆ ಒಂದು ಭೂಮಿಯಿಂದ 1 kg ಮಣ್ಣನ್ನು ಅದಕ್ಕೆ ಸೇರಿಸಬೇಕು ಮತ್ತು 15 ನಿಮಿಷಗಳ ಕಾಲ ಚೆನ್ನಾಗಿ ಕಲಕಬೇಕು. ನಂತರ ಮತ್ತೊಂದು 100 ಲೀಟರ್ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಕಿ ನೆರಳಿನಲ್ಲಿ ಇಡಬೇಕು. ಅಂದರೆ ಸೂರ್ಯನ ಕಿರಣಗಳ ತಾಗದ ಹಾಗೆ ನೆರಳಿನಲ್ಲಿ ಇಡಬೇಕು. 6ರಿಂದ 7 ದಿನಗಳವರೆಗೆ ಈ ಸಂಗ್ರಹವನ್ನು ಇಡಬೇಕು ಮತ್ತು ಪ್ರತಿದಿನ 1ರಿಂದ 2 ಸಲ ಇದನ್ನು ಚೆನ್ನಾಗಿ 10 ನಿಮಿಷಗಳ ಕಾಲ ಕಲಕಬೇಕು.